5 ಅಡಿ 8 ಇಂಚಿನ ಅಗಲವಾದ ಹಾಗೂ 10 ಅಡಿ 2 ಇಂಚಿನ ಉದ್ದವಾದ ಕಾರ್ಗೋ ಬಾಕ್ಸ್, 3490 kg GVW, 2 ಟನ್ RTO ಪಾಸಿಂಗ್, 35 ಲೀಟರ್ ಫ್ಯೂಯಲ್ ಟ್ಯಾಂಕ್ ಕೆಪಾಸಿಟಿ, 1497 cc ಪವರ್ಫುಲ್ ಇಂಜಿನ್ ಜೊತೆಗೆ 4 ಸಿಲಿಂಡರ್ ಹಾಗೂ 200 Nm ಟಾರ್ಕ್. ಗಾಡಿಯಲ್ಲಿ ಗೇರ್ ಶಿಫ್ಟ್ ಅಡ್ವೈಸರ್ ಹಾಗೂ ಈಕೋ ಮೋಡ್ ಸ್ವಿಚ್ ಇದೆ. ಹೈಡ್ರಾಲಿಕ್ ಪವರ್ ಅಸಿಸ್ಟೆಡ್ ಪವರ್ ಸ್ಟೀರಿಂಗ್ ಇದೆ. ವಿಶಾಲವಾದ ವಾಕ್ ಥ್ರೂ ಕ್ಯಾಬಿನ್, ಹಾಗೆಯೇ 80 ಹಾರ್ಸ್ ಪವರ್ 5+1 ಗೇರ್ ಬಾಕ್ಸ್, D+1 ಸೀಟಿಂಗ್ ಜೊತೆಗೆ ಮಧ್ಯದಲ್ಲಿ ಒಂದು ಚಿಕ್ಕ ಸೀಟ್ ಸಹ ಇದೆ. ಫ್ರಂಟ್ನಲ್ಲಿ 2 ಪ್ಯಾರಾಬೋಲಿಕ್ ಲೀಫ್ ಸ್ಪ್ರಿಂಗ್ ಸಸ್ಪೆನ್ಷನ್, ರೇರ್ನಲ್ಲಿ 11 ಸೆಮಿ ಎಲಿಪ್ಟಿಕಲ್ ಲೀಫ್ ಸ್ಪ್ರಿಂಗ್ ಸಸ್ಪೆನ್ಷನ್ ಕೊಟ್ಟಿದೆ. 215/75 R15 ಟೈರ್ ವಿತ್ ಟ್ಯೂಬ್, ಅಂದರೆ 15 ಇಂಚಿನ ಟ್ಯೂಬ್ ಒಳಗೊಂಡ ಟೈರ್ಗಳು ಜೊತೆಗೆ 5 ಬೋಲ್ಟ್ಗಳ ರಿಮ್ಮು. ಈ ಗಾಡಿಯಲ್ಲಿ ಸೆಗ್ಮೆಂಟ್ನಲ್ಲೇ ಹೆಚ್ಚಿನ ಟಾರ್ಕ್ ಕೊಟ್ಟಿದೆ ಹಾಗೂ ದೊಡ್ಡದಾದ ಲೋಡಿಂಗ್ ಏರಿಯಾ ಸಹ ಒಳಗೊಂಡಿದೆ. ಹಾಗೆಯೇ ಕೇವಲ 2600 mm ವೀಲ್ ಬೇಸ್, ಅದರಿಂದಾಗಿ ಇದರ TCR ಕೇವಲ 6.05 ಮೀಟರ್ ಮಾತ್ರ. ಅದೇ ಥರ ಗಾಡಿಯ ಕ್ಯಾಬಿನ್ ಬಂದು ಆಲ್ಮೋಸ್ಟ್ ಕಾರ್ ಥರನೇ ತುಂಬ ಕಂಫರ್ಟ್ ಇರುತ್ತೆ. ಹಾಗೆಯೇ ಇದರ ದೊಡ್ಡದಾದ ವಿಂಡ್ಶೀಲ್ಡ್, ಇದರಿಂದಾಗಿ ಉತ್ತಮವಾದ ರೋಡ್ ವಿಸಿಬಿಲಿಟಿ ಸಿಗುತ್ತೆ. ಈ ಗಾಡಿಯು 2 ಕಲರ್ಗಳಲ್ಲಿ ಲಭ್ಯ. ಮೊದಲನೇದಾಗಿ ರೆಗ್ಯುಲರ್ ಆಗಿ ಸಿಗುವಂತಹ ವೈಟ್ ಕಲರ್, ಇನ್ನೊಂದು ಮಿನರಲ್ ಗ್ರೇ, ಹಾಗೂ 179+ ಗ್ರೌಂಡ್ ಕ್ಲಿಯರೆನ್ಸ್ ಸಿಗುತ್ತೆ. ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನಪ್ಪ ಅಂದರೆ, ಈ ಹಿಂದೆ 207 ಗಾಡಿಯಲ್ಲಿ ಬರುತ್ತಿದ್ದ ಸ್ಟ್ರಾಂಗ್ ಆದ ಹಬ್ ಈ ಗಾಡಿಯಲ್ಲೂ ಸಹ ಕೊಟ್ಟಿದೆ. ಇದರಿಂದಾಗಿ ಹೆವಿ ಲೋಡ್ ಕ್ಯಾರಿ ಮಾಡೋಕ್ಕೆ ಈ ಗಾಡಿಯು ಬೆಸ್ಟ್ ಅನ್ನೋದು ನನ್ನ ಅಭಿಪ್ರಾಯ. ಸ್ಟ್ರಾಂಗ್ ಆದ ಚಾಸಿಸ್ ಕೊಟ್ಟಿದ್ದಾರೆ, ಒಳ್ಳೆ ಪವರ್ ಕೊಟ್ಟಿದ್ದಾರೆ, ದೊಡ್ಡದಾದ ಲೋಡ್ ಬಾಡಿ ಕೊಟ್ಟಿದ್ದಾರೆ, ಜೊತೆಗೆ 2 ಟನ್ ಪಾಸಿಂಗ್ ಕೊಟ್ಟಿದ್ದಾರೆ. ಇದರಲ್ಲಿ ನೀವು ಫ್ರೂಟ್ಸು, ವೆಜಿಟೇಬಲ್ ಕ್ರೇಟ್ಸು, ಫುಡ್ ಗ್ರೈನ್ಸು, ಸಿಮೆಂಟ್ ಬ್ಯಾಗ್ಸು, LPG, ಫಿಶ್ಶು, ಮಿಲ್ಕ್ ಕ್ಯಾನ್ಸು ಏನು ಬೇಕಾದ್ರೂ ನೀವು ಆರಾಮಾಗಿ 8 ಟನ್ ತನಕ ಸಾಗಿಸ್ಬೋದು.